ಬೆಂಗಳೂರು ಗಣತಿದಾರರಿಗೆ ಮೊದಲ ದಿನವೇ ಈಗ ಶಾಕ್ ಕಾದಿರುವಂತದ್ದು. ಜಾತಿ ಗಣತಿ ಆರಂಭದ ಬೆನ್ನಲ್ಲೇ ಈಗ ಜಾತಿ ಗಣತಿಯಲ್ಲಿ ಎಡವಟ್ಟು ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇಂದು ಮೊದಲ ದಿನದ ಜಾತಿ ಗಣತಿಯಲ್ಲೇ ಎಡವಟ್ಟು ಕಂಡು ಬಂದಿರುವಂತದ್ದು. ಬೆಂಗಳೂರು ಗಣತಿದಾರರಿಗೆ ಮೊದಲ ದಿನವೇ ಈಗ ಶಾಕ್ ಎದುರಾಗಿರುವಂತದ್ದು. ಜಾತಿ ಗಣತಿ ಆರಂಭದಲ್ಲೇ ಈಗ ಎಡವಟ್ಟು ಎದುರಾಗಿರುವಂತದ್ದು. ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿದ್ದೆ ಒಂದು ವಾರ್ಡ್ಗೆ, ಆದ್ರೆ ಸಿಬ್ಬಂದಿಗಳನ್ನ ನಿಯೋಜಿಸಿದ್ದೆ ಮತ್ತೊಂದು ವಾರ್ಡ್ಗೆ. 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದಲು ಬದಲು ಆಗಿರುವಂತದ್ದು. ಬೆಂಗಳೂರಿನ ಜಾತಿ ಗಣತಿ ಇಂದು ಆರಂಭವಾಗಿದೆ. ಮೊದಲ ದಿನವೇ ಈಗ ಶಾಕ್ ಅನ್ನ ಎದುರಿಸ್ತಾ ಇದ್ದಾರೆ. ಜಾತಿ ಗಣತಿ ಆರಂಭದಲ್ಲೇ ಈಗ ಎಡವಟ್ಟು ಎದುರಾಗಿರುವಂತದ್ದು. ಜಾತಿ ಗಣತಿಯಲ್ಲಿ ಒಂದಾದ ಮೇಲೊಂದು ಎಡವಟ್ಟುಗಳು ಸಂಭವಿಸ್ತಾನೆ ಇದ್ದಾವೆ. ಈಗ ಮತ್ತೊಂದು ಎಡವಟ್ಟು ಸಂಭವಿಸಿರುವಂತದ್ದು. ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿದ್ದೆ ಒಂದು ವಾರ್ಡ್ಗೆ, ಆದ್ರೆ ಸಿಬ್ಬಂದಿಯನ್ನ ನಿಯೋಜಿಸಿದ್ದೆ ಮತ್ತೊಂದು ವಾರ್ಡ್ಗೆ ಆಗಿಬಿಟ್ಟಿದೆ. 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ಗಳು ಅದಲು ಬದಲು ಆಗಿವೆ. ಒಂದಲ್ಲ ಎರಡಲ್ಲ 100 ಸಿಬ್ಬಂದಿಗಳ ವಾರ್ಡ್ಗಳು ಈಗ ಬದಲಾವಣೆ ಆಗಿರುವಂತದ್ದು. ಬೆಂಗಳೂರು ಗಣತಿದಾರರಿಗೆ ಮೊದಲ ದಿನವೇ ಈಗ ಎಡವಟ್ಟಾಗಿದೆ. ಮೊದಲ ದಿನವೇ ಶಾಕ್ ಆಗಿರುವಂತದ್ದು. ಜಾತಿ ಗಣತಿ ಆರಂಭದಲ್ಲೇ ಈಗ ಎಡವಟ್ಟು ಮೇಲೆ ಎಡವಟ್ಟು ಆಗ್ತಾ ಇದೆ. ಮೊದಲ ದಿನವೇ ಈಗ ಎಡವಟ್ಟು ಕಾದಿರುವಂತದ್ದು. ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿದ್ದೆ ಒಂದು ವಾರ್ಡ್ಗೆ, ಆದ್ರೆ ಮತ್ತೊಂದು ವಾರ್ಡ್ಗೆ ಸಿಬ್ಬಂದಿಯನ್ನ ಕಳಿಸಿದ್ದು. ಸಿಬ್ಬಂದಿಯನ್ನ ಯಾವ ಒಂದು ವಾರ್ಡ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಆ ವಾರ್ಡ್ಗೆ ಕಳಿಸ್ತೇನೆ ಮತ್ತೊಂದು ವಾರ್ಡ್ಗೆ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿ ಯಾರನ್ನ ನಿಯೋಜನೆ ಮಾಡಿದ್ರು ಅವರು ಮತ್ತೊಂದು ವಾರ್ಡ್ಗೆ ಹೋಗಿದ್ದಾರೆ, ಅದಲು ಬದಲು ಆಗಿದ್ದಾರೆ ಸಿಬ್ಬಂದಿಗಳು. 100ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಈಗ ಈ ರೀತಿ ಅದಲು ಬದಲು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇಂದು ಮೊದಲ ದಿನ ಜಾತಿ ಗಣತಿ ಸರ್ವೆ ಮೊದಲ ದಿನ ಆರಂಭವಾಗಿದೆ. ಮೊದಲ ದಿನವೇ ಈಗ ಜಾತಿ ಗಣತಿಯಲ್ಲಿ ಎಡವಟ್ಟಾಗಿದೆ. ಯಾವುದೇ ರೀತಿ ಆಗಿರುವಂತಹ ಎಡವಟ್ಟು ಸಂಭವಿಸಿಲ್ಲ. ನಾವು ಆವಾಗ 17,000 ಸಿಬ್ಬಂದಿಗಳನ್ನ ಈಗ ನೇಮಕ ಮಾಡಿದ್ದೇವೆ, ಯಾವುದೇ ಎಡವಟ್ಟಾಗಲ್ಲ, ಏನು ಅಚಾತುರ್ಯಗಳು ಸಂಭವಿಸಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಇಲ್ಲಿ ಆಗಿದ್ದು ಮತ್ತೆ ಅದೇ ಎಡವಟ್ಟುಗಳ ಮೇಲೆ ಎಡವಟ್ಟಾಗ್ತಾ ಇದೆ. OTP ಸಮಸ್ಯೆ ಒಂದು ಕಡೆ ಕಾಡ್ತಾ ಇದ್ರೆ ಈಗ ಸಿಬ್ಬಂದಿಗಳನ್ನೇ ಅದಲು ಬದಲು ಮಾಡಿಬಿಟ್ಟಿದ್ದಾರೆ. ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿದ್ದು ಒಂದು ವಾರ್ಡ್ಗಾದ್ರೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದೆ ಮತ್ತೊಂದು ವಾರ್ಡ್ಗೆ. ಈ ರೀತಿಯಾಗಿರುವಂತಹ ಎಡವಟ್ಟುಗಳು ತಮ್ಮಲ್ಲಿನೇ ಹುಟ್ಟುಕೊಳ್ತಾ ಇದ್ರೆ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಳಬೇಕು, ಯಾವ ಭರವಸೆಯ ಮೇಲೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಅವರು ಪಾಲ್ಗೊಂಡು ತಮ್ಮ ಒಂದು ವಿವರವನ್ನ ನೀಡಬೇಕು. 100ಕ್ಕೂ ಹೆಚ್ಚು ಸಿಬ್ಬಂದಿಗಳಲ್ಲಿ ಈಗ ವಾರ್ಡ್ ಅದಲು ಬದಲಾವಣೆ ಆಗಿರುವಂತದ್ದು. ಒಂದಲ್ಲ ಎರಡಲ್ಲ, ಒಂದು ಕಡೆ ಆದ್ರೆ ಎರಡು ಕಡೆ ಆದ್ರೆ ಏನೋ ಬೈ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ದೇನೆ ಆಟ ಆಡಕ್ಕೆ ಅಂತಾರಲ್ಲ, ಸಣ್ಣ ಮಕ್ಕಳು ಆಟ ಆಡೋ ರೀತಿಯಲ್ಲಿ ಈಗ ಈ ಒಂದು ಜಾತಿ ಸಮೀಕ್ಷೆಯನ್ನ ನಡೆಸ್ತಾ ಇದೆ ಸರ್ಕಾರ. ಇದಕ್ಕೆ ಹೊಣೆ ಯಾರು? ಅದಲು ಬದಲು ಆದ್ರೆ ಅಲ್ಲಿನ ಸಿಬ್ಬಂದಿಗಳು ಅದಲು ಬದಲಾಗಿ ಹೋಗಿದ್ದಾರೆ. ಯಾವ ರೀತಿಯಾಗಿ ಯಾವುದರ ನಂಬಿಕೆ ಮೇಲೆ ಜನಪ್ರತಿನಿಧಿಗಳು ತಮ್ಮ ಒಂದು ವಿವರವನ್ನ ಕೊಡ್ತಾರೆ? ಒಂದಲ್ಲ ಎರಡಲ್ಲ 100ಕ್ಕೂ ಹೆಚ್ಚು ಸಿಬ್ಬಂದಿ ವಾರ್ಡ್ ಬದಲಾವಣೆ ಆಗಿರುವಂತದ್ದು. ನಿನ್ನೆ ತರಬೇತಿಯಲ್ಲಿ 100ರಿಂದ 150 ಮನೆ ಕೊಡ್ತೀವಿ ಅಂತ ಅಂದಿದ್ರು. ಇಂದು ಬೆಳಗ್ಗೆ ನೋಡಿದ್ರೆ ಬರೋಬ್ಬರಿ 200ರಿಂದ 280 ವಾರ್ಡ್ಗಳನ್ನ ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರಂತೆ. ಗಣತಿಗೆ ಕಷ್ಟ ಆಗುತ್ತೆ ಅಂತ ಸಮೀಕ್ಷೆದಾರರು ತಮ್ಮ ಅಳಲನ್ನ ಈಗ ತೋಡ್ಕೊಂಡಿದ್ದಾರೆ. ಒಂದ್ ಕಡೆ OTP ಬರ್ತಾ ಇಲ್ಲ, ಕೆಲವು ಸಮೀಕ್ಷೆದಾರರ ಮೊಬೈಲ್ಗೆ OTPನೂ ಬರ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಸಮಸ್ಯೆಗಳ ಸೆರೆಮಾಲಿಯಲ್ಲಿ ಸಿಲುಕಿಕೊಂಡು ಸಿಬ್ಬಂದಿಗಳು ಈಗ ಪರದಾಡ್ತಾ ಇದ್ದಾರೆ. 100ರಿಂದ 150 ಮನೆಯನ್ನ ಕೊಡ್ತೀವಿ ಅಂದಿದ್ರು, 200ರಿಂದ 280 ಮನೆಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಾವು ಗಣತಿಯನ್ನ ಮಾಡಬೇಕು? ಒಂದಿನಕ್ಕೆ 250ರಿಂದ 280 ಮಾಡೋದು ಏನ್ ಸುಲಭದ ವಿಚಾರನ? ಆಟ ಆಡ್ತಾ ಇದ್ದಾರ ನಮ್ ಜೊತೆಗಿವ್ರು ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೆಲ ಸಮೀಕ್ಷೆದಾರರಿಗೆ OTPನೂ ಬರ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. 100ರಿಂದ 150 ಮನೆ ನೀಡ್ತೀವಿ ಅಂತ ನಿನ್ನೆ ಹೇಳಿದ್ರೆ, ಇವತ್ತು 250ರಿಂದ 280 ಮನೆಗಳನ್ನ ನಮಗೆ ನೀಡಿದ್ದಾರೆ. ನಾವು ಯಾವ ರೀತಿಯಾಗಿ ಸಮೀಕ್ಷೆಯನ್ನ ಮಾಡಬೇಕು, ಸಮೀಕ್ಷೆಯಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದು ಕಡೆ OTP ಸಮಸ್ಯೆ ಆಗ್ತಾ ಇದೆ, ಇನ್ನೊಂದು ಕಡೆ ಸಿಬ್ಬಂದಿಗಳನ್ನ ಅದಲು ಬದಲು ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ ನಾವು ಯಾರು ಸಮೀಕ್ಷೆ ಮಾಡಕ್ ಹೋಗ್ತೀವಿ ನಮಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಜನಪ್ರತಿನಿಧಿಗಳನ್ನ ನಾವು ಯಾವ ರೀತಿಯಾಗಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ನೀಡಬೇಕು? ನಾವು ಸಮೀಕ್ಷೆ ಮಾಡುವಾಗ ನಮಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ನಾವು ಯಾವ ರೀತಿಯಾಗಿ ನಾವು ಜಾತಿ ಸಮೀಕ್ಷೆಯನ್ನ ಮಾಡಬೇಕು?
ಸಿಬ್ಬಂದಿಗಳನ್ನ ಅದಲು ಬದಲು ಮಾಡ್ತಾರೆ. ವಾರ್ಡ್ ಹೇಳೋ ವಾರ್ಡ್ ಒಂದು, ನಿನ್ನೆ ಕಳಿಸೋದು ಇನ್ನೊಂದು ಕಡೆ. ನಿನ್ನೆ ಹೇಳ್ತಾರೆ 100ರಿಂದ 150 ಮನೆಯನ್ನ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ಆದ್ರೆ ಇವತ್ತು ನಮಗೆ ಕೊಟ್ಟಿದ್ದಾರೆ 250ರಿಂದ 280 ಮನೆಗಳನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬೇಜವಾಬ್ದಾರಿತನದ ಹೇಳಿಕೆಯನ್ನ ನೀಡ್ತಾರೆ. ಮಾಡೋದೊಂದು, ಹೇಳೋದೊಂದು, ಮಾಡೋದೊಂದು ಅನ್ನೋ ರೀತಿ ಆಗ್ತಾ ಇದೆ. ಯಾರು ಕೇಳ್ತಾರೆ? ನಮ್ಮ ಕಷ್ಟವನ್ನ ಕೇಳೋರು ಯಾರು ಇಲ್ಲ. ಕೆಲ ಸಮೀಕ್ಷೆದಾರರಿಗೆ ಮೊಬೈಲ್ ನಂಬರ್ ಅಲ್ಲಿ OTP ಕೂಡ ಬರ್ತಾ ಇಲ್ವಂತೆ. ನಮ್ಮ ಅಳಲನ್ನ ಕೇಳೋಕೆ ಯಾರು ಇಲ್ಲ, ನಾವು ಒದ್ದಾಡ್ತಾ ಇದ್ದೀವಿ, ಜನಪ್ರತಿನಿಧಿಗಳಿಗೆ ಕೇಳಿದ್ರೆ ಏನ್ ಹೇಳ್ಬೇಕು ನಾವು ಅಂತ ಅವ್ರು ತಮ್ಮ ಅಳಲನ್ನ ಈಗ ತೋಡ್ಕೊಳ್ತಾ ಇದ್ದಾರೆ. ಬರೋಬ್ಬರಿ 150 ಮನೆಯನ್ನ ನಿನ್ನೆ ಕೊಡ್ತೀವಿ ಅಂದಿದ್ರು. ಸುಮಾರು 100ರಿಂದ 150 ಮನೆಯನ್ನ ಅಷ್ಟೇ ಕೊಡ್ತೀವಿ ಅಂದಿದ್ರು. ಆದ್ರೆ ಇವತ್ತು ಅಚಾನಕ್ ಆಗಿ ಬೆಳಗ್ಗೆ ಹೋದ್ರೆ ಒಬ್ಬೊಬ್ರಿಗೆ 250ರಿಂದ 280 ಮನೆಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಯಾವ ಲೆಕ್ಕ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಮೀಕ್ಷೆದಾರರು. ಈಗ ಇನ್ನು ಸಮೀಕ್ಷೆಯ ಮೊದಲ ದಿನವೇ ಮಹಾ ಎಡವಟ್ಟು ಆಗಿರುವಂತದ್ದು. ಜಿಬಿಎ ಕಚೇರಿ ಏನು ಕೀನೇ ಸಿಗ್ತಾ ಇಲ್ವಂತೆ. ಜಿಬಿಎ ಕಚೇರಿ ಬೀಗದ ಕೀ ಸಿಗದೆ ಅಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಸಮೀಕ್ಷೆಗೆ ಬಂದು ಕಾದು ಕುಳಿತಿದ್ದಂತಹ ಗಣತಿದಾರರು ಕೊನೆಗೂ ಬೀಗ ಮುರಿದು ಬಾಗಿಲನ್ನ ತೆರೆದು ಒಳಗೆ ಹೋಗಿದ್ದಾರಂತೆ ಸಿಬ್ಬಂದಿಯವರು. ದೇವಯ್ಯ ಪಾರ್ಕ್ ಬಳಿ ಇರುವಂತಹ ಕಚೇರಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಒಂದಲ್ಲ ಎರಡಲ್ಲ ಸಮಸ್ಯೆಗಳ ಸೆರೆಮಾಲಿಯೇ ಬರ್ತಾ ಇದೆ ಈ ಒಂದು ಜಾತಿ ಸಮೀಕ್ಷೆಗೆ. ಇನ್ನು ಸಮೀಕ್ಷೆಯ ಮೊದಲ ದಿನವೇ ಮತ್ತೊಂದು ಎಡವಟ್ಟು. ಬೀಗದ ಕೀ ಸಿಗದೆ ಜಿಬಿಎ ಕಚೇರಿ ತೆರೆಯದೆ ಸಿಬ್ಬಂದಿಗಳು ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿತ್ತು. ಸಮೀಕ್ಷೆಗೆ ಬಂದು ಕಾದಂತಹ ಗಣತಿದಾರರು ಆ ಕಚೇರಿ ಮುಂದೆನೆ ಕಾದಿದ್ದಾರೆ. ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಚೇರಿ ಮುಂದೆ ಸಿಬ್ಬಂದಿಗಳೆಲ್ಲ ಕಾದು ಕುಳಿತಿದ್ದಾರೆ. ದೇವರಾಯ ಪಾರ್ಕ್ ಬಳಿ ಇರುವಂತಹ ಕಚೇರಿಯ ಮುಂದೆ ಸಿಬ್ಬಂದಿಗಳೆಲ್ಲ ಗಣತಿದಾರರು ಯಾರ್ಯಾರು ಗಣತಿ ಮಾಡಕ್ ಹೋಗ್ತಿದ್ರು ಆ ಸಿಬ್ಬಂದಿಗಳು ಕಾದು ಕುಳಿತಿದ್ದಾರೆ. ಕೊನೆಗೂ ಬೀಗದ ಕೈ ಸಿಗದೇನೆ ಅವರೇ ಬೀಗದ ಕೈಯನ್ನ ಮುರಿದು ಹಾಕಿ ಒಳಗಡೆ ಪ್ರವೇಶವನ್ನ ಮಾಡಿದ್ದಾರಂತೆ. ಒಂದು ಎಡವಟ್ಟಿನ ಮೇಲೆ ಎಡವಟ್ಟು. 100ರಿಂದ 150 ಮನೆ ಕೊಡ್ತೀವಿ ಅಂದ್ರು, 200ರಿಂದ 280 ಮನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಜಾತಿ ಗಣತಿಯ ಆರಂಭದಲ್ಲೇ ಎಡವಟ್ಟಾಗಿದೆ. ಸಿಬ್ಬಂದಿಗಳನ್ನ ಅದಲು ಬದಲು ಮಾಡಿದ್ದಾರೆ. ಮತ್ತೊಂದು ಕಡೆ ಇದೊಂದು ಸಮಸ್ಯೆ ಅಂತಾನು ಹೇಳ್ಬೋದು. ಜಾತಿ ಸಮೀಕ್ಷೆಗೆ ಬೆಳಗಿನ ಜಾವನೆ ಸಿಬ್ಬಂದಿಗಳೆಲ್ಲ ರೆಡಿಯಾಗಿ ಬಂದಿರ್ತಾರೆ. ಅವರಿಗೆ ಜಾತಿ ಸಮೀಕ್ಷೆ ಮಾಡೋಕೆ 250ರಿಂದ 280 ಮನೆಯನ್ನ ನೀವು ಮಾಡಬೇಕು ಅಂತ ಕಡ್ಡಾಯವಾಗಿ ಹೇಳಿರ್ತೀರ. ಈ ರೀತಿ ಸಮಸ್ಯೆಗಳು ಬಂದಾಗ ಅವ್ರು ಯಾವ ರೀತಿಯಾಗಿ ಸಮೀಕ್ಷೆಗೆ ಹೋಗ್ಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ಹೇಗೆ ಅವ್ರು ಹೋಗ್ಬೇಕು? ಸಮೀಕ್ಷೆಗಾಗಿ ಹೋದ ಮೊದಲ ಮನೆಯಲ್ಲೇ ಗಣತಿದಾರರಿಗೆ ನಿರಾಸೆ ಉಂಟಾಗಿರುವಂತದ್ದು. ಗಣತಿ ಬಗ್ಗೆ ಮಾಹಿತಿ ಕೇಳಿ ಕೂಡ ನಾಳೆ ಬನ್ನಿ ಅಂತ ಹೇಳಿದ್ದಾರಂತೆ. ನೋಡಿ, ಇವತ್ತು ನಾನು ಬ್ಯುಸಿ ಇದ್ದೀನಿ, ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದಾರಂತೆ. ಸಮೀಕ್ಷೆಗಾಗಿ ಹೋದಂತಹ ಮೊದಲ ಮನೆಯಲ್ಲಿ ಗಣತಿದಾರರಿಗೆ ನಿರಾಸೆ ಉಂಟಾಗಿರುವಂತದ್ದು. ಗಣತಿ ಬಗ್ಗೆ ಮಾಹಿತಿ ಕೇಳಿ ನಾಳೆ ಬನ್ನಿ, ಇಂದು ನಮ್ಗೆ ಆಗಲ್ಲ, ನಾವು ಬ್ಯುಸಿ ಇದ್ದೀವಿ, ಇವತ್ತು ನಾವು ಬ್ಯುಸಿ ಇದ್ದೀವಿ, ನೀವು ನಾಳೆಗೆ ಬಂದು ಕೇಳ್ಕೊಂಡು ಹೋಗಿ ಅಂತ ಗಣತಿದಾರರಿಗೆ ಮೊದಲ ದಿನವೇ ಈಗ ನಿರೀಕ್ಷೆ ಉಂಟಾಗಿರುವಂತದ್ದು. ನಿರಾಸೆ ಉಂಟು ಮಾಡಿದ್ದಾರೆ. ಸಮೀಕ್ಷೆಗಾಗಿ ಹೋದಂತಹ ಮೊದಲ ಮನೆಯಲ್ಲೇ ಗಣತಿದಾರರು ನಿರಾಸೆಗೆ ಒಳಗಾಗಿರುವಂತದ್ದು. ಸಮೀಕ್ಷೆದಾರರು ಗಣತಿ ಮಾಡೋಕೆ ಅಂತ ಮೊದಲ ಮನೆಗೆ ಹೋದಾಗ್ಲೇ ಅವರು ನಿರಾಸೆಯನ್ನ ಉಂಟು ಮಾಡಿದ್ದಾರೆ. ಗಣತಿ ಬಗ್ಗೆ ಮಾಹಿತಿ ಕೇಳಿಕೊಂಡು ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ್ದಾರಂತೆ. ಇವತ್ತು ನಾವು ಬ್ಯುಸಿ ಇದ್ದೀವಿ, ನೀವು ನಾಳೆ ಬಂದು ಗಣತಿಯನ್ನ ಮಾಡಿಕೊಂಡು ಹೋಗಬಹುದು, ಇಂದು ನಾವು ಬ್ಯುಸಿ ಇದ್ದೀವಿ ಅಂತ ಮೊದಲ ದಿನವೇ ಈ ರೀತಿಯಾಗಿ ಹೇಳಿ ಕಳಿಸಿದ್ದಾರಂತೆ.